ಗೆಳೆಯರೇ, ಛತ್ತೀಸ್ಗಢದಲ್ಲಿರೋ ಈ ಜನರು ತಮ್ಮ ಮೈ ತುಂಬಾ ರಾಮನಾಮವನ್ನ ಹಚ್ಚಿ ಹಾಕಿಸಿಕೊಂಡು ತಮ್ಮ ದೇಹವನ್ನೇ ದೇಗುಲವನ್ನಾಗಿಸಿ ರಾಮನನ್ನ ವಿಶಿಷ್ಟವಾಗಿ ಆರಾಧಿಸುತ್ತಿದ್ದಾರೆ ಈ ಜನರು. ಬನ್ನಿ ಗೆಳೆಯರೇ, ಸದಾ ರಾಮನಾಮವನ್ನೇ ಭಜಿಸುತ್ತಾ ಬದುಕುತ್ತಿರೋ ಈ ಜನಾಂಗದ ಬಗ್ಗೆ ತಿಳ್ಕೊಳ್ಳೋಣ. ಛತ್ತೀಸ್ಗಢದಲ್ಲಿ ಬರೋ ರಾಮನಾಮಿ ಎಂಬ ಜನಾಂಗವು ಈ ರೀತಿ ರಾಮನನ್ನ ವಿಶಿಷ್ಟವಾಗಿ ಪೂಜಿಸ್ತಾರೆ. ತಮ್ಮ ಮೈ ತುಂಬಾ ರಾಮನಾಮವನ್ನ ಹಚ್ಚಿ ಹಾಕಿಸಿಕೊಂಡು ಸದಾ ರಾಮನ ಧ್ಯಾನದಲ್ಲಿ ಇರೋ ಈ ಜನರು ರಾಮನನ್ನೇ ಸರ್ವಸ್ವ ಎಂದು ನಂಬುತ್ತಾರೆ. ಈ ರಾಮನಾಮಿ ಸಮುದಾಯದ ಜನರು ಹೀಗೆ ತಮ್ಮ ಮೈ ತುಂಬಾ ಹಚ್ಚಿ ಹಾಕಿಸಿಕೊಳ್ಳುವುದರ ಹಿಂದೆ ಒಂದು ಮುಖ್ಯ ಕಾರಣವಿದೆ ಗೆಳೆಯರೆ. ಹೀಗೆ 1890ರಲ್ಲಿ ದೇವರಿಗೆ ಪೂಜೆ ಸಲ್ಲಿಸಬೇಕು ಅಂತ ಪರಶುರಾಮ ಎನ್ನುವರು ರಾಮನ ದೇವಸ್ಥಾನಕ್ಕೆ ಹೋಗ್ತಾರೆ. ಆದ್ರೆ ಅಲ್ಲಿರೋ ಜನರು ಪರಶುರಾಮ ಅವರಿಗೆ ದೇವಸ್ಥಾನದ ಒಳಗಡೆ ಹೋಗೋಕೆ ಬಿಡೋದಿಲ್ಲ. ಯಾಕೆಂದ್ರೆ ಪರಶುರಾಮ ಅವರು ಕೆಳಜಾತಿಯಲ್ಲಿ ಹುಟ್ಟಿರ್ತಾರೆ. ಹೀಗಾಗಿ ಅಲ್ಲಿನ ಜನರು ನೀನು ಕೆಳಜಾತಿಯವನು, ದೇವಸ್ಥಾನದ ಒಳಗೆ ಹೋದ್ರೆ ದೇವಸ್ಥಾನ ಮೈಲಿಗೆ ಆಗುತ್ತೆ ಅಂತ ಹೇಳಿ ಅವರನ್ನ ಒಳಗಡೆ ಹೋಗೋಕೆ ಬಿಡೋದೇ ಇಲ್ಲ. ಹೀಗಾಗಿ ಪರಶುರಾಮ ಅವರು ತಮ್ಮ ದೇಹದ ಮೇಲೆ ರಾಮನಾಮವನ್ನ ಹಚ್ಚಿ ಹಾಕಿಸಿಕೊಂಡು ಸದಾ ರಾಮನಾಮವನ್ನ ಭಜಿಸುತ್ತಾ ತಮ್ಮ ದೇಹವನ್ನೇ ದೇಗುಲವನ್ನಾಗಿ ಮಾಡಿಕೊಳ್ತಾರೆ. ಹಾಗೆ ತಮ್ಮೊಳಗೆ ಮತ್ತು ಜನರೊಳಗೆ ರಾಮನನ್ನ ಕಾಣೋಕೆ ಶುರು ಮಾಡ್ತಾರೆ. ಸಕಲ ಚರಾಚರ ವಸ್ತುಗಳಲ್ಲಿ ರಾಮನಿದ್ದಾನೆ ಅಂತ ಜನರಿಗೆ ಸಂದೇಶವನ್ನ ಸಾರ್ತಾರೆ. ಹೀಗೆ ಪರಶುರಾಮ ಅವರಿಂದ ದೇಹದ ತುಂಬೆಲ್ಲ ರಾಮನಾಮವನ್ನ ಹಚ್ಚಿ ಹಾಕಿಸಿಕೊಳ್ಳು ಈ ಸಂಪ್ರದಾಯವು ಶುರುವಾಗುತ್ತೆ. ಹೀಗೆ ಮೈ ತುಂಬಾ ರಾಮನಾಮವನ್ನ ಹಚ್ಚಿ ಹಾಕಿಸಿಕೊಂಡು ರಾಮನಾಮವನ್ನ ಭಜಿಸುವ ಜನರನ್ನ ರಾಮನಾಮಿ ಸಮುದಾಯದವರು ಅಂತ ಕರೆಯಲಾಗುತ್ತೆ. ರಾಮನಾಮವನ್ನ ಹಚ್ಚಿ ಹಾಕಿಸಿಕೊಳ್ಳುವ ವ್ಯಕ್ತಿಯು ಕೆಲವು ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಅವು ಯಾವ ರೀತಿಯ ರೂಲ್ಸ್ ಅಂದ್ರೆ, ರಾಮನಾಮವನ್ನ ಹಚ್ಚಿ ಹಾಕಿಸಿಕೊಳ್ಳುವ ವ್ಯಕ್ತಿಯು ಮಾಂಸಾಹಾರವನ್ನ ಸೇವಿಸಬಾರದು ಮತ್ತು ಸಾರಾಯಿಯಂತಹ ಯಾವುದೇ ವ್ಯಸನಗಳನ್ನ ಮಾಡೋ ಹಾಗಿಲ್ಲ. ಹಾಗೆ ಯಾವುದೇ ಜೀವಿಯನ್ನಾಗಲಿ ಅಥವಾ ಮನುಷ್ಯರನ್ನಾಗಲಿ ನೋಯಿಸೋ ಹಾಗಿಲ್ಲ. ಅದೇ ರೀತಿ ದಿನಾಲು ರಾಮನಾಮವನ್ನ ಭಜಿಸುತ್ತಾ ಸದಾ ರಾಮನ ಧ್ಯಾನ ಮಾಡ್ತಾ ಇರಬೇಕು. ರಾಮಚರಿತ ಮಾನಸವನ್ನ ಪಾರಾಯಣ ಮಾಡಬೇಕು. ಗೆಳೆಯರೇ, ರಾಮನ ಪರಮ ಭಕ್ತರಾದ ಈ ರಾಮನಾಮಿ ಜನಾಂಗದ ಬಗ್ಗೆ ನಿಮಗೆ ಏನನ್ನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ಹಾಗೆ ಹೆಮ್ಮೆಯ ಸನಾತನ ಹಿಂದೂಗಳಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ.